ಮತ್ತೊಂದು ಬೆಳವಣಿಗೆಯಲ್ಲಿ ಏನಾಯಿತು ಅಂದ್ರೆ ಇವತ್ತು ವಿಧಾನಸೌಧದಲ್ಲಿ ಬಿಡದಿ ಭಾಗದ ಕೆಲ ರೈತರುಗಳು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರನ್ನ ಭೇಟಿಯಾಗಿದ್ರು. ಹಲವು ಹಳ್ಳಿಗಳಿಗೆ ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಹೊರಡಿಸಿ, ಈಗ ನಡೀತಾ ಇರುವಂತಹ ಪ್ರಾಜೆಕ್ಟ್ಗೆ ನಮ್ಮ ಹಳ್ಳಿನೂ ಸೇರಿಸಿ, ಪರಿಹಾರ ಪಡೆಯೋಕೆ ನಮ್ಗೆ ಆಗ್ತಾ ಇಲ್ಲ ಅಂತೆಲ್ಲ ಮನವಿಯನ್ನ ಮಾಡ್ಕೊಂಡ್ರು. ಅವರ ಮನವಿಯನ್ನು ಆಲಿಸಿದಂತ ಸಿಎಂ, ನಾನು ಅಧಿಕಾರಿಗಳ ಜೊತೆಗೆ ಮಾತನಾಡ್ತೀನಿ, ಯಾವ್ಯಾವ ಹಳ್ಳಿಗಳಲ್ಲಿ ನೋಟಿಫಿಕೇಶನ್ ಆಗಿಲ್ಲ ಆ ಹಳ್ಳಿಗಳ ನೋಟಿಫಿಕೇಶನ್ ಮಾಡಿ ಅಂತ ಹೇಳ್ತೀನಿ ಅಂತ ತಿಳಿಸಿದರು. ರೈತರು ಒಂದು 100 ಜನ ನನ್ನನ್ನ ಬಂದಿದ್ರು, ಕೆಲವು ಪ್ರತಿನಿಧಿಗಳು ಬಂದಿದ್ರು, ಕೆಲವರೆಲ್ಲ ಹೊರಗಡೆ ಇದ್ದಾರೆ. ಅವ್ರ ಉದ್ದೇಶ ಕೆಲವು ಹಳ್ಳಿಗಳನ್ನ ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಬಿಡಿ, ನಾವು ಕೆಲವು ನಮ್ಮ ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಳ್ತೀವಿ, ಒಳ್ಳೆ ಪರಿಹಾರ ಕೊಡ್ತಾ ಇದೀವಿ, ಆದಷ್ಟು ಕೆಲವರು ಜಮೀನು ಉಳಿಸ್ಕೊಳ್ತೀವಿ, ನಾವು 50% ಜಮೀನು ಕೂಡ ನಾವು ಉಳಿಸ್ಕೊಳ್ತೀವಿ. ಸೊ ನಮಗೆ ನಮ್ಮ ಹೆಸರುಗಳು ನೋಟಿಫಿಕೇಶನ್ ಆಗಿಲ್ಲದ್ರಿಂದ ನಾವು ಹಣ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಮಾಡಿ, ನಾವೆಲ್ಲ ಸಿದ್ಧತೆ ಇದ್ದೀವಿ ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 200-250 ಜನ ರೈತರು ಕೂಡ ಬಂದಿದ್ದಾರೆ. ಖಂಡಿತ ಅವರಿಗೆ ನಾನು ನಮ್ಮ ಆಫೀಸರ್ಸ್ಗೆ ತಿಳಿಸಿ, ಇನ್ನು ಯಾವ ಊರು ಉಳ್ಕೊಂಡಿದೆ ಅವನ್ನೆಲ್ಲ ನೋಟಿಫಿಕೇಶನ್ ಮಾಡಿ, ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ತೀವಿ, ಯಾರಿಗೂ ಬಲವಂತ ಮಾಡೋದು